ಮೈಸೂರು ಅರಮನೆಯ ಬೆಳಗಿನ ಹೊತ್ತಿನಲ್ಲೇ ಸೂರ್ಯಕಿರಣಗಳು ಬಂಗಾರದ ಗೋಡೆಗಳ ಮೇಲೆ ಹೊಳೆಯುತ್ತಿದ್ದವು. ಆ ಅರಮನೆಯೊಳಗೆ ರಾಜನಾದ ಶ್ರೀ ಕೃಷ್ಣರಾಜ ಒಡೆಯರ್ 4ನೆಯವರು ಪ್ರಜೆಗಳ ವಿಚಾರ ಕೇಳಲು ಸಭೆ ಕೂತಿದ್ದರು. ರಾಜನೇ, ಈ ವರ್ಷ ಮಳೆಯ ಕೊರತೆಯಿಂದ ರೈತರು ಸಂಕಷ್ಟದಲ್ಲಿದ್ದಾರೆ ಎಂದು ಸಚಿವರು ಹೇಳಿದರು. ರಾಜನು ಶಾಂತವಾಗಿ ಉತ್ತರಿಸಿದರು. ನಮ್ಮ ರಾಜ್ಯದ ಶಕ್ತಿ ನಮ್ಮ ಪ್ರಜೆಗಳು, ಅವರ ಕಷ್ಟವೇ ನಮ್ಮ ಕಷ್ಟ. ತಕ್ಷಣವೇ ಕೆರೆ ಕಟ್ಟೆಗಳನ್ನು ಸರಿಪಡಿಸಿ ರೈತರಿಗೆ ನೆರವು ಒದಗಿಸಿ. ರಾಜನ ಆದೇಶದಂತೆ ಕೆಲಸಗಳು ಆರಂಭವಾದವು. ಹೊಸ ಶಾಲೆಗಳು, ಆಸ್ಪತ್ರೆಗಳು ನಿರ್ಮಿಸಲ್ಪಟ್ಟವು. ಮೈಸೂರು ನಗರ ಜ್ಞಾನ ಮತ್ತು ಅಭಿವೃದ್ಧಿಯ ಕೇಂದ್ರವಾಯಿತು. ಜನರು ಪ್ರೀತಿಯಿಂದ ಅವರನ್ನು ರಾಜರ್ಷಿ ಎಂದು ಕರೆದರು. ಒಂದು ದಿನ ಒಂದು ಚಿಕ್ಕ ಹುಡುಗ ಅರಮನೆ ಮುಂದೆ ಬಂದು ಕೇಳಿದ, ರಾಜನೇ, ನೀವು ಇಷ್ಟು ದೊಡ್ಡವರಾಗಿ ನಮ್ಮ ಬಗ್ಗೆ ಯೋಚಿಸುತ್ತೀರೇಕೆ? ರಾಜನು ನಗುತ್ತಾ ಹೇಳಿದರು, ರಾಜನ ಮಹತ್ವವು ಅವನ ಸಿಂಹಾಸನದಲ್ಲಿಲ್ಲ, ಅವನು ಪ್ರಜೆಯ ಹೃದಯದಲ್ಲಿ ಎಷ್ಟು ಜಾಗ ಪಡೆದಿದ್ದಾನೆ ಎಂಬುದಲ್ಲಿದೆ. ಆ ಮಾತು ಕೇಳಿ ಎಲ್ಲರೂ ತಲೆಯೊಡ್ಡಿದರು. ಮೈಸೂರು ರಾಜ್ಯವು ಸಮೃದ್ಧಿ ಮತ್ತು ಶಾಂತಿಯ ಸಂಕೇತವಾಗಿ ಬೆಳಗಿತು.